ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ. ಏನಿದ್ದು ಮನೆ ಕ್ಲೀನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಗ್ತಾ ಇದ್ದೀರಾ? ಹೌದು ಕಣ್ಲಿ, ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ ಇರೋ ಮನೆಯಿಂದ. ದಟ್ ಈಸ್ ದ ರೀಸನ್ ಕ್ಲೀನ್ ಮಾಡ್ತಾ ಇರೋದು. ಮನೇಲಿ ತುಂಬ ಜನ ಇದ್ವಿ ಅಂತ ಹೇಳಿದ್ರೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಹಾಕ್ಕೊಳ್ತಾ ಕೂತ್ಕೊಳ್ಬೋದು. ಬಟ್ ಒಬ್ಬರೇ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ, ಅದರ ಆಪ್ಷನ್ನೇ ಇರಲ್ಲ. ನಾವೇ ಮಾಡಬೇಕು ಎಲ್ಲನೂ. ಈ ಥರ ಸಿಚುವೇಷನಲ್ಲಿರೋಂತಹ ಹೆಣ್ಮಕ್ಳಿಗೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಈಚ್ ಆ್ಯಂಡ್ ಎವ್ರಿಥಿಂಗ್ ಅವ್ರಿಗೆ ಯಾವ ರೀತಿ ಬೇಕೋ, ಅವ್ರಿಗೆ ಏನು ಕನ್ವೀನಿಯೆಂಟ್ ಇದೆ ಹಾಗೆ ರೆಡಿ ಮಾಡ್ಕೊಳ್ಬೋದು. ಹೌದಲ್ವಾ? ನೀವೇನಂತೀರಾ? ಆ್ಯಂಡ್ ಇವಾಗೇನು ನೋಡ್ತಾ ಇದ್ದೀರಲ್ವಾ, ಇದು ಇಷ್ಟು ದಿನ ಇದ್ದಂಥ ಮನೆ. ಇಲ್ಲಿಂದಾನೇ ನಾವು ಫಸ್ಟ್ ನೀವು ನೋಡಿದ್ರಿ ಅಲ್ವಾ, ಆ ಮನೆಗೆ ಶಿಫ್ಟ್ ಆಗ್ತಾ ಇರೋದು. ಇವಾಗ ಏನು ನೋಡ್ತಾ ಇದ್ರೆ, ಈ ಒಂದು ಸಿಂಗಲ್ ಕವರಲ್ಲಿ ಇಡೀ ಮನೆನ ಶಿಫ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಗ್ರೇಟ್ ಅಲ್ವಾ? ಸೊ ಇದು ಹೇಗೆ ಪಾಸಿಬಲ್ ಅಂತ ನೋಡಿದ್ರೆ ತುಂಬ ಆಶ್ಚರ್ಯಪಡಬೇಡಿ. ತುಂಬಾ ಸಿಂಪಲ್ ಇದೆ. ಏನು ಗೊತ್ತಾ, ನೀವೇನಾದರೂ ರೆಂಟ್ ಹೌಸಲ್ಲಿ ಇರೋರು ಅನ್ನೋದಾದರೆ ಅನ್ನೆಸೆಸರಿ ಫರ್ನಿಚರ್ಸ್ಗಳನ್ನ ಕಡಿಮೆ ಮಾಡಿ. ಅಷ್ಟೊಂದು ಅವಶ್ಯಕತೆ ಇರಲ್ಲ ನಮಗೆ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ, ಒಂದು ಮನೆಯಿಂದ ಒಂದು ಮನೆಗೆ ಶಿಫ್ಟ್ ಆಗ್ತಾನೆ ಇರ್ತೀವಿ. ಲೈಕ್ ಈ ಥರ ಶಿಫ್ಟಿಂಗ್ ಟೈಮಲ್ಲಿ ಸುಮ್ಮನೆ ಅಷ್ಟೊಂದೆಲ್ಲ ಫರ್ನಿಚರ್ಸ್ ಮಾಡ್ಕೊಂಡ್ರೆ ನಮಗೆ ಬರ್ಡನ್ ಆಗುತ್ತೆ ಶಿಫ್ಟ್ ಮಾಡುವಾಗ. ಮತ್ತು ಅದನ್ನು ಪ್ಯಾಕ್ ಮಾಡೋದು ನೀಟಾಗಿ, ಮತ್ತೆ ತೊಗೊಂಡು ಹೋಗೋದು, ಮತ್ತೆ ಅಲ್ಲಿ ಸೆಟಪ್ ಮಾಡ್ಕೊಳ್ಳೋದು, ಅಲ್ಲಿ ಸೆಟಪ್ ಮಾಡಿ ರೆಡಿಯಾಗಿ ಅಲ್ಲಿ ಇದ್ದೀವಿ ಅಂದಿದ ತಕ್ಷಣ ಮತ್ತೆ ಶಿಫ್ಟಿಂಗ್ ಬರುತ್ತೆ, ಮತ್ತೆ ಪ್ಯಾಕಪ್, ಮತ್ತೆ ಅನ್ಬಾಕ್ಸಿಂಗ್. ಏನಕ್ಕೆ ಇದೆಲ್ಲ? ಸುಮ್ಮನೆ ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರನೇ ಮಾಡ್ಕೊಳ್ಳಿ. ಆಲ್ರೆಡಿ 80% ಶಿಫ್ಟಿಂಗ್ ಆಗಿದೆ, ರಿಮೈನಿಂಗ್ ಒಂದು 20% ಮಾತ್ರನೇ ಇರೋದು. ಇವಾಗ ಅದನ್ನು ಕೂಡ ಶಿಫ್ಟ್ ಮಾಡ್ತಾ ಇದ್ದೀವಿ. ಈ ಸಿಚುವೇಷನಲ್ಲಿ ನನಗೆ ಬೇಜಾರು ಆಗ್ತಾ ಇದೆ ಆ್ಯಂಡ್ ಖುಷಿನೂ ಆಗ್ತಾ ಇದೆ. ಬೇಜಾರು ವಿಷಯ ಏನಂತ ಹೇಳಿದ್ರೆ, ಇವಾಗೇನು ನೋಡ್ತಾ ಇದ್ದೀರಾ ಅಲ್ವಾ, ಮಿನಿ ಲೈಟ್ ಹೌಸ್. ಎವ್ರಿ ಡೇ ಮಾರ್ನಿಂಗ್ ಇದರದ್ದೇ ಫಸ್ಟ್ ಮಾರ್ನಿಂಗ್ ವಿಶ್ ಆಗಿರ್ತಿತ್ತು ನನಗೆ. ಆ್ಯಂಡ್ ನವಿಲುಗಳ ಕೂಗು ಅಲಾರಮ್ ಆಗಿತ್ತು ನನಗೆ. ಆ್ಯಂಡ್ ಅವರೇ ನನ್ನ ಫ್ರೆಂಡ್ಸ್, ನೈಬರ್ಸ್ ಎಲ್ಲ ಆಗಿದ್ದರು. ಆ್ಯಂಡ್ ಅಷ್ಟೇ ಅಲ್ಲದೆ ಮುಳ್ಳುಹಂದಿಗಳ ಬಗ್ಗೆ ಸಿಲೆಬಸ್ಸಲ್ಲಿ ಓದಿದ ನೆನಪು ನನಗೆ. ದಪ್ಪ ದಬ್ಬಣದಂಥ ಮುಳ್ಳುಗಳನ್ನು ಹೊಂದಿರುತ್ತೆ. ಆ್ಯಂಡ್ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಆ ಮುಳ್ಳನ್ನು ಯೂಸ್ ಮಾಡುತ್ತೆ ಅಂತ. ಆದರೆ ನಾನು ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ರಿಯಲ್ಲಾಗಿ ಆ್ಯಂಡ್ ಡೈರೆಕ್ಟಾಗಿ ಮುಳ್ಳುಹಂದಿಯನ್ನು ನೋಡಿದಂಥ ಪ್ಲೇಸ್ ಇದು. ಮನೆ ಹಿಂದೆ ತೋಟ, ಮುಂದೆ ತೋಟ, ಎತ್ತ ನೋಡಿದ್ರತ್ತ ಫುಲ್ ಹಸಿರೋ ಹಾಸಿಗೆ. ಜಸ್ಟ್ ತೋಟ ದಾಟಿದರೆ ಬೀಚ್. ಆ್ಯಂಡ್ ಅಷ್ಟೇ ಅಲ್ಲದೆ ಕಾಪು ಬೀಚ್, ಮಟ್ಟು ಬೀಚ್, ಯಾರ್ಡ್ ಬೀಚ್, ಈ ಎಲ್ಲ ಬೀಚ್ಗಳಿಗೂ ಹೋಗೋ ಅಂತಹ ರೋಡ್ಗೆ ಸೆಂಟರ್ ಪ್ಲೇಸಲ್ಲೇ ಇದ್ವಿ. ವೀಕೆಂಡ್ಸ್ ಬಂದರೆ ಸಾಕು ಬೀಚಲ್ಲಿ ಇರ್ತಿದ್ವಿ. ಬಟ್ ಇವಾಗ ಶಿಫ್ಟ್ ಆಗ್ತಾ ಇದ್ವಿ, ಅಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಇಷ್ಟು ದಿನ ಆದರೂ ಈ ಥರ ಒಂದು ಪ್ಲೇಸಲ್ಲಿ ಟೈಮ್ ಸ್ಪೆಂಡ್ ಮಾಡುವಂಥ ಅವಕಾಶ ಸಿಕ್ತಲ್ವಾ. ಸೊ ಅದಕ್ಕೆ ತುಂಬಾ ಖುಷಿ ಇದೆ. ಫೈನಲಿ ಶಿಫ್ಟ್ ಆದ್ವಿ ಕಂಪ್ಲೀಟಾಗಿ. ಆ್ಯಂಡ್ ಸಿಂಪಲ್ಲಾಗಿ ಪೂಜೆ ಅಂತ ಮಾಡಿದ್ವಿ. ದೊಡ್ಡವ್ರು ಹೇಳ್ತಾರೆ ಅಲ್ವಾ, ನಮ್ಮ ಸಂಪ್ರದಾಯದಲ್ಲಿ ಏನೇ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪೂಜೆ ಮಾಡಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಸ್ಟಾರ್ಟ್ ಮಾಡೋದೇ ಎಲ್ಲದೂ ಒಳ್ಳೆಯದಾಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಅದೇ ರೀತಿ ನಾವು ಫಾಲೋ ಮಾಡಿದ್ವಿ. ಅಂದರೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ವಿ. ಅಷ್ಟು ಮನೆಯಲ್ಲಿ ದೊಡ್ಡವ್ರು ಮಾಡೋ ರೀತಿಯಾಗಿ ಆ ರೇಂಜಿಗೆ ಮಾಡಿದ್ವೋ ಇಲ್ವೋ ನನಗೆ ಗೊತ್ತಿಲ್ಲ. ನಮಗೇನು ಗೊತ್ತು ಅದನ್ನು ಮಾತ್ರ ಆಚರಿಸಿದ್ವಿ, ಇಲ್ಲ ಅಂತ ಹೇಳ್ತಿಲ್ಲ. ಆ್ಯಂಡ್ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಅದು ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ದೇವಸ್ಥಾನದಲ್ಲಿ ಅರಿಶಿನ ಕುಂಕುಮ ಮತ್ತು ಪ್ರಸಾದ ಕೊಟ್ಟಿದ್ದರು. ಅದನ್ನು ಫಸ್ಟು ದೇವಸ್ಥಾನದಿಂದ ತಂದು ಮನೆ ಬಾಗಿಲಿಗೆಲ್ಲ ಹಚ್ಚಿಬಿಟ್ಟು ಅರಿಶಿನ ಕುಂಕುಮ ಮತ್ತು ಹೂವು ಕೊಟ್ಟಿದ್ದರು ದೇವ್ರದ್ದು. ಆ್ಯಂಡ್ ಆ ಹೂವು ಇಟ್ಟು ನಮಗೇನು ಗೊತ್ತಿದೆಯೋ ಆ್ಯಂಡ್ ನಮ್ಮ ತಲೆಗೆ ಏನು ತಿಳಿಯುತ್ತೋ ಅದನ್ನು ಪೂಜೆ ಮಾಡಿದ್ವಿ. ಫುಲ್ ಕಂಪ್ಲೀಟಾಗಿ ನಾವು ಎಂಟರ್ ಆಗೋ ವಿಡಿಯೋ ಆ್ಯಂಡ್ ಡೋರ್ ಓಪನ್ ಮಾಡೋದು ಅದೆಲ್ಲ ವೀಡಿಯೋ ಕ್ಲಿಪ್ಸ್ ತೆಗಿತಾರೆ. ಸೊ ಅದೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಬಿಕಾಸ್ ನಾವೇ ಎಲ್ಲ ಇರೋರೇ ಇಬ್ಬರಲ್ವಾ. ಸೊ ಎಲ್ಲ ಮಾಡಬೇಕಂತ ಹೇಳಿದ್ರೆ ಸ್ವಲ್ಪ ಅದು ಆಚೆ ಈಚೆ ಮಿಸ್ ಆಯಿತು. ಅದರಲ್ಲೇ ಗ್ಯಾಪಲ್ಲಿ ನಮ್ಮ ಕ್ಯಾಮ್ರಾಮನ್ ಸ್ವಲ್ಪ ಅಲ್ಲ ಜಾಸ್ತಿನೇ ಸಪೋರ್ಟಿವ್ ಆಗಿರೋದ್ರಿಂದಾಗಿ ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತೋ ಅಲ್ಲಲ್ಲಿ ವಿಡಿಯೋ ಶೂಟ್ ಮಾಡಿದ್ದಾರೆ. ಈ ಎಕ್ಸ್ಪೀರಿಯೆನ್ಸ್ ನಂಗೆ ಆ್ಯಕ್ಚುಲಿ ತುಂಬ ಸರಿ ಆಗುತ್ತೆ. ಸೊ ಅಷ್ಟು ನೀಟಾಗಿ ಕವರ್ ಮಾಡಬೇಕು, ಹೀಗೆಲ್ಲ ಕ್ಲಿಪ್ಸ್ ತೊಗೊಳ್ಬೇಕು, ಹೀಗೆ ರೆಡಿ ಮಾಡ್ಕೊಳ್ಬೇಕು ವೀಡಿಯೋಸ್ ಎಲ್ಲ. ಸೊ ಈ ರೀತಿಯೇ ತೆಗಿಬೇಕು, ಆ ಥರ ಎಲ್ಲ ಐಡಿಯಾಸ್ಗಳಿರುತ್ತೆ. ಬಟ್ ಅಲ್ಲಿ ಆ ಕಾರ್ಯಕ್ರಮ ನಡೆಯುತ್ತಿರುವಾಗ ಹೇಗಾಗತ್ತೆ ಅಂತ ಅಂದರೆ ಮಾಡೋರು ನಾವೇ ಆಗಿರ್ತೀವಿ, ವೀಡಿಯೋ ಮಾಡೋರು ನಾವೇ ಆಗಿರ್ತೀವಿ ಅಂದಾಗ ಸ್ವಲ್ಪ ಅದು ಬರ್ಡನ್ ಆಗುತ್ತೆ. ಬಿಕಾಸ್ ನಾವೇ ವಿಡಿಯೋ ನಾವೇ ಮಾಡಬೇಕು ಅಂತ ಅಂದಾಗ ಸ್ವಲ್ಪ ಅದು ಕಷ್ಟನೇ ನನಗನ್ಸಿದ್ರ ಪ್ರಕಾರ. ನಿಮಗೂ ಯಾರಿಗಾದರೂ ಅದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂದ್ಕೊಳ್ತೀನಿ. ಆ್ಯಂಡ್ ಈ ಥರ ಎಕ್ಸ್ಪೀರಿಯೆನ್ಸ್ ನಿಮಗೇನಾದರೂ ಆಗಿದ್ದರೆ ಯಾವಾಗ ಆಗಿತ್ತು ಆ್ಯಂಡ್ ಏನು ಮಾಡಿದ್ರಿ ಆ ಟೈಮಲ್ಲಿ ಅನ್ನೋದನ್ನು ಕಮೆಂಟ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ.
ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇನ್ನೂ ಏನು ಸೆಟ್ ಮಾಡಿಲ್ಲ, ಎಲ್ಲ ಲಗೇಜ್ನು ತಂದು ಹಾಗೆ ಗುಡ್ಡೆ ಆಗಿಬಿಟ್ಟು ಪೂಜೆ ಮಾಡಿ ಫಸ್ಟು ಪೂಜೆ ಎಲ್ಲ ಮುಗಿದ್ರೆ ಆಫ್ಟರ್ ದಟ್ ನಿಧಾನವಾಗಿ ನಮ್ಗೆ ಹೇಗೆ ಬೇಕೋ ಹಾಗೆ ಕಂಫರ್ಟೇಬಲ್ ಆಗಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೊಸ ಮನೆಗೆ ಬಂದಾಗ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳಿದರೆ ಹಾಲುಗ್ಸೋ ಕಾರ್ಯಕ್ರಮ. ಸೊ ಅದಂತೂ ತುಂಬಾ ಚೆನ್ನಾಗಾಯಿತು. ಇದಾಗಿತ್ತು ಇವತ್ತಿನ ನಮ್ಮ ದಿನಚರಿ. ಆ್ಯಂಡ್ ನೆಕ್ಸ್ಟ್ ಡೇ ಏನು ಮಾಡಿದ್ವಿ ನೋಡೋಣ ಬನ್ನಿ. ನೆಕ್ಸ್ಟ್ ಡೇನೇ ನಾಗರ ಪಂಚಮಿ ಇತ್ತು. ಸೊ ನಾಡಿನ ಸಮಸ್ತ ಜನತೆಗೆ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ನಾವಿಲ್ಲಿ ನಾಗಬನ ಅಂತ ಹೇಳಿ ಬಂದಿದ್ದೇವೆ. ಸೊ ಇಲ್ಲಿ ಈ ರೀತಿಯಾಗಿ ನಾಗರ ಪಂಚಮಿಯನ್ನು ಆಚರಿಸೋದು. ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸಿಯಾಳ ಎಲ್ಲ ಕೊಟ್ಟು ಆ್ಯಂಡ್ ಅಭಿಷೇಕ ಎಲ್ಲ ಮಾಡ್ತಾರೆ. ಮಾರ್ನಿಂಗಿಂದ ಬಂದು ಕುತ್ಕೊಂಡಿದ್ವಿ, ಬಟ್ ಇನ್ನೂ ಭಟ್ರು ಬಂದಿರಲಿಲ್ಲ. ಸೊ ಭಟ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಎಲ್ಲರೂ ಬಂದರು. ಭಟ್ರು ಒಂದು 11:30 ಹಾಗೆ ಅಷ್ಟೊತ್ತಿಗೆ ಬಂದರು. ಸೊ ಬಂದಿದ್ದ ತಕ್ಷಣವೇ ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಇಲ್ಲಿ ಪ್ರಸಾದ ಕೂಡ ಇತ್ತು. ಆ್ಯಂಡ್ ಪ್ರಸಾದಕ್ಕೋಸ್ಕರ ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ಕ್ಯೂ ನೋಡಿ ಎಷ್ಟು ಲಾಂಗಾಗಿದೆ. ಸೊ ಪ್ರಸಾದ ತಗೊಂಡು ಮನೆಗೆ ಹೊರಟ್ವಿ. ಮನೆಗೆ ಬಂದಿದ್ದ ತಕ್ಷಣ ನಮ್ಮ ಹೊಸ ಮನೆಯಲ್ಲಿ ಮೋಸ್ಟ್ ಲವೆಬಲ್ ಪಾರ್ಟ್ ಅಂತ ಹೇಳಿದ್ರೆ ಈ ವಿಂಡೋ ಮಿರರ್. ಸೊ ಓನ್ಲಿ ಗರ್ಲ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಫೀಲಿಂಗ್. ಸೊ ಅದನ್ನು ಸ್ವಲ್ಪ ಎಂಜಾಯ್ ಮಾಡಿ ಡೋರ್ ಓಪನ್ ಮಾಡಿ ಒಳಗೆ ಬಂದರೆ ಅಯ್ಯೋ ಫುಲ್ ಎಲ್ಲ ನೀರು ಏನಾಗಿದೆ ಅಂತ ಗೊತ್ತಿಲ್ಲ. ಲೀಕೇಜ್ ಏನೂ ಇಲ್ಲ ಮನೆಯಲ್ಲಂತರೂ. ಬಟ್ ಇದು ಈ ನೀರು ಎಲ್ಲಿಂದ ಬಂತು ಅಂತ ನನಗಂತೂ ಗೊತ್ತಿಲ್ಲ. ಸೊ ಬಂದಿತ್ತು. ಆ್ಯಂಡ್ ಅಷ್ಟೇ ಅಲ್ಲದೆ ಪ್ರಾಡಕ್ಟ್ ಆರ್ಡರ್ ಮಾಡಿದ್ವಿ. ಸೊ ಆ ಪಾರ್ಸೆಲ್ ಕೂಡ ಬಂದಾಗಿತ್ತು. ಇದೇನಿದು ಓಪನ್ ಆಗಿದೆ ಪಾರ್ಸೆಲ್ ಅಂತ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ನಾನು ಇದೇ ಕ್ವಶನ್ನ ಕೇಳಿದೆ ನಮ್ಮ ಯಜಮಾನ್ರಿಗೆ. ಫ್ಯಾಕ್ಟ್ ಏನಂತ ಹೇಳಿದ್ರೆ ಪಾರ್ಸೆಲ್ ತೊಗೊಳಕ್ಕೆ ಹೋದಾಗ ಇವ್ರಿಗೆ ಅಂದರೆ ಶಾಕ್ ಆಗಿದೆ ಈ ಬಾಕ್ಸ್ ನೋಡಿಬಿಟ್ಟು. ಲೈಕ್ ಇದೇನಿದು, ನಾನು ಆರ್ಡ್ರ್ ಮಾಡಿದ್ದೆ ಬೇರೆ, ಇಷ್ಟು ಚಿಕ್ಕ ಬಾಕ್ಸ್ ಬಂದಿದೆ ಅಲ್ಲ ಅಣ್ಣ ಅಂತ ಹೇಳಿ ಕೇಳಿದ್ದಾರೆ. ಅವರು ಡೆಲಿವರಿ ಬಾಯ್ ಏನಣ್ಣ ನೀವು ಆರ್ಡ್ರ್ ಮಾಡಿರೋದೇ ಬಂದಿದೆ ಅಂತ ಹೇಳಿದ್ರಂತೆ. ಸೊ ಅದಕ್ಕೆ ಇವರು ಡೌಟೆಡ್ಲಿ ಆ ರೀತಿ ಕೇಳಿದ್ದಕ್ಕೆ ಆ ಡೆಲಿವರಿ ಬಾಯ್ ಹೇಳಿದ್ರಂತೆ. ಸೊ ಓಪನ್ ಮಾಡಿ ನೋಡ್ಬೇಕಣ್ಣ ಅಂತ ಹೇಳಿ ಅದಕ್ಕೆ ಓಪನ್ ಮಾಡಿ ಅಂತ ಹೇಳಿದ್ದಾರೆ ಇವರು. ಓಪನ್ ಮಾಡಿ ನೋಡಿದ್ರೆ ಇಷ್ಟು ಕ್ಯೂಟಾಗಿರೋ ಅಂಥ ಮಿಕ್ಸಿ ಇತ್ತಂತೆ. ಸೊ ಅದನ್ನು ನೋಡಿಬಿಟ್ಟು ಅವರು ಏನಣ್ಣ ಇದು ಚಿಕ್ಕ ಮಕ್ಕಳ ಆಟ ಸಾಮಾನು ಆರ್ಡ್ರ್ ಮಾಡಿದ್ದೀರಲ್ಲ ಅಂತ ಹೇಳಿ ಮಾತಾಡ್ಕೊಳ್ತಾ ಇದ್ರಂತೆ. ಸೊ ಆಗಿರೋದಿಷ್ಟೇ ಗೈಸ್. ಆ್ಯಂಡ್ ನಾನು ಇವಾಗಲೇ ಬಂದು ಓಪನ್ ಮಾಡ್ತಾ ಇರೋದು. ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ. ಎಷ್ಟು ಕ್ಯೂಟಾಗಿದೆ ನೋಡಿ. ಇದಂತೂ ನನಗೆ ತುಂಬ ದಿನದಿಂದ ನಾನು ತೊಗೊಳ್ಬೇಕಂತ ಹೇಳಿ ಅಂದ್ಕೊಳ್ತಿದ್ದಂತಹ ಪ್ರಾಡಕ್ಟ್ ಇದು. ತುಂಬಾ ಕ್ಯೂಟಾಗಿದೆ. ಇದು ಸಿಪ್ಪರ್ ಜಾರ್. ಇದರಲ್ಲಿ ಲೈಕ್ ಜ್ಯೂಸ್, ಸ್ಮೂದಿ ಇದೆಲ್ಲ ರೆಡಿ ಮಾಡಿಕೊಂಡು ಈ ಲಿಡ್ನ ಕ್ಲೋಸ್ ಮಾಡಿಕೊಂಡು ನೀವು ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ಕೊಳ್ಬೋದು. ಸೊ ತುಂಬಾ ಹೆಲ್ಪ್ಫುಲ್ ಮತ್ತು ಯೂಸ್ಫುಲ್ ಆಗಿದೆ ಈ ಜಾರ್ ಅಂತೂ. ಈ ಸೆಟ್ಟಲ್ಲಿ ಇದೆ ಬಿಗ್ ಜಾರ್. ಮೇ ಬಿ ಇದು ಜ್ಯೂಸರ್ ಮತ್ತು ಸ್ಮೂದಿ ಮತ್ತು ಗ್ರೇವೀಸ್ ಏನಾದರೂ ರೆಡಿ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗಿದೆ. ದಿಸ್ ಈಸ್ ದ ಸ್ಮಾಲೆಸ್ಟ್ ಆ್ಯಂಡ್ ಕ್ಯೂಟೆಸ್ಟ್ ಜಾರ್ ಅಂತಲೇ ಹೇಳ್ಬೋದು. ಸೊ ಇದು ಮೇ ಬಿ ಚಟ್ನಿ ಯೂಸ್ ಆಗುತ್ತೆ. ಇಬ್ಬರು 3 ಜನ ಇದ್ದರೆ ಚಟ್ನಿ ಮತ್ತು ಸ್ಪೈಸಸ್ ಎಲ್ಲ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ಫುಲ್ ಆಗಿದೆ. ಆರ್ಡರ್ ಮಾಡಿದ್ದಾಗ ಒಂದು ಪ್ರಿಡಿಕ್ಷನ್ ಇತ್ತು ಈ ಥರ ಬರ್ಬೋದು ಅಂತೇಳಿ. ಬಟ್ ನಾನು ಅಂದ್ಕೊಂಡಿದ್ರಕ್ಕಿಂತನೂ ಚಿಕ್ಕದಾಗಿದೆ, ಬಟ್ ಕ್ಯೂಟಾಗಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮಗೆ ಯಾವ ಪಾರ್ಟ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ರಿಲೇಟಬಲ್ ಆಗಿತ್ತು ಕಮೆಂಟ್ ಮಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಗೊತ್ತಾ, ನೋಡಿ ಕೆಳಗಡೆ ಎಷ್ಟು ಜನ ಅನ್ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನೀವು ಇರುವಾಗಲೂ ಈ ಥರ ಆಗ್ಬೋದಾ? ತಪ್ಪಲ್ವಾ? ಸಬ್ಸ್ಕ್ರೈಬ್ ಆಗದೇ ವಿಡಿಯೋ ನೋಡೋದು ತಪ್ಪಲ್ವಾ? ಎಸ್. ಸೊ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಹಾರ್ಟ್ಲಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.